ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಒಂದು ಒಳ್ಳೆ ಚಾಲೆಂಜ್ ಶುರು ಮಾಡ್ಕೊಂಡಿದ್ದೀನಿ. 48 ಡೇಸ್ ಚಾಲೆಂಜ್. ಏನಿದು 48 ಡೇಸ್ ಚಾಲೆಂಜ್? 48 ದಿನದ ಮಂಡಲ ಅಂತ ಕರೀತಾರೆ. ಹೇಗೆ ಇದು ವರ್ಕ್ ಆಗುತ್ತೆ ಅಂತಂದರೆ, ಹಿರಿಯರೆಲ್ಲ ಹೇಳ್ತಾರೆ ಏನೇ ಮಾಡಿದ್ರು 48 ದಿನ ಮಾಡಿದ್ರೆ ಅದು ಅಭ್ಯಾಸ ಆಗುತ್ತೆ ಅಂತ. ಸೊ ಹಾಗಾಗಿ ನಾನು ಈ ರೊಟೀನನ್ನ ಶುರು ಮಾಡ್ಕೊಳ್ಳೋಣ ಅಂತ ನಾನು 48 ಡೇಸ್ ಚಾಲೆಂಜ್ ಶುರು ಮಾಡ್ಕೊಂಡಿದ್ದೀನಿ. ಸೊ ಬೆಳಗ್ಗೆ ಎದ್ದು ಬಿಸಿನೀರು ಕುಡಿದು ನಾನು ಅದನ್ನು ಶುರು ಮಾಡಿದ್ದೀನಿ. ಅಟ್ ಎನಿ ಕಾಸ್ಟ್ ವಾಕ್ ಮಾಡಿ, ನಾನು ವರ್ಕೌಟ್ ಮಾಡಿ ಆ್ಯಂಡ್ ಫುಡ್ಡಂತೂ ನೀಟಾಗಿ ತೊಗೊಳ್ಳೇಬೇಕು ಅಂತ ಡಿಸೈಡ್ ಮಾಡಿ ಇವತ್ತು ಮಾರ್ಚ್ 1 ಆಗಿರೋದ್ರಿಂದ ನೀಟಾಗಿ ಪ್ಲ್ಯಾನ್ ಮಾಡ್ಕೊಂಡು ಎದ್ದಿದ್ದೀನಿ. ನಾನು ನನ್ನ ಕ್ಲೈಂಟ್ಸಿಗೆಲ್ಲ 60 ದಿನ, 120 ದಿನ ಈ ಥರ ಚಾಲೆಂಜಸ್ ಕೊಡ್ತಾಯಿದ್ದೆ. ಸೊ ಇದು ಹೊಸ್ದಾಗಿ ನೋಡೋಣ, ಲೈಕ್ ನಮ್ಮ ಸಂಪ್ರದಾಯ ಏನು ಹಿರಿಯರು ಮಾಡ್ಕೊಂಬಂದಿದ್ದಾರೆ, ಲೈಕ್ ಆ ಥರ ಸ್ವಲ್ಪ ಟ್ರೈ ಮಾಡೋಣ ಅಂತ ಈ 48 ದಿನದ ಚಾಲೆಂಜನ್ನು ಶುರು ಮಾಡ್ಕೊಂಡಿದ್ದೀನಿ. ನನಗೂ ತುಂಬ ದಿನ ಆಗಿತ್ತು ನನ್ನ ಜರ್ನಿ ಸ್ಟಾಪ್ ಆಗೋದು ಶುರು ಆಗೋದು, ಸ್ಟಾಪ್ ಆಗೋದು ಶುರು ಆಗೋದು. ನನಗೂ ಇದರಿಂದ ಒಂದು ತಲೆನೋವಾದಾಗೆ ಆಗಿತ್ತು. ಈವನ್ ಹೊರಗಡೆ ಹೋದಾಗ ಏನು ಸಿಗುತ್ತೆ ತಿನ್ನಬೇಕಿತ್ತು. ವೆಯ್ಟ್ ಗೇನ್, ವೆಯ್ಟ್ ಲಾಸ್. ಇವಾಗಂತೂ ಹೋಮ್ ಸ್ಟೇ ಶಿಫ್ಟ್ ಆದಮೇಲೆ ಅಟ್ಲೀಸ್ಟ್ ನನಗೆ ಅಂತ ಟೈಮ್ ಸಿಗ್ತಾ ಇದೆ ಆ್ಯಂಡ್ ತುಂಬ ಚೆನ್ನಾಗಿ ಸ್ಪೇಸ್ ಕೂಡ ಇದೆ. ಹಾಗಾಗಿ ಯುಟಿಲೈಸ್ ಮಾಡ್ಕೊಳ್ಳೋಣ ಅಂತ ಒಂದು ರೀಸನ್ಗೆ ಈ ಚಾಲೆಂಜ್ ಶುರು ಮಾಡ್ಕೊಂಡಿದ್ದೀನಿ. ಇವನ್ ಜಿಮ್ ಸೆಟಪ್ ಮಾಡ್ಕೊಳ್ಬೇಕು, ಯಾಕಂದರೆ ಐಟಮ್ಸ್ ಎಲ್ಲ ಇದೆ. ಅದಕ್ಕೆ ನಾನು 2-3 ಡೇಸ್ ಬೇಕಾಗುತ್ತೆ. ಅಷ್ಟರಲ್ಲಿ ಜಿಮ್ದು ಕೂಡ ನಾನು ಸೆಟಪ್ ಮಾಡ್ಕೊಳ್ತೀನಿ. ಹಾಗೆ ವಾಕ್ ಮುಗಿಸ್ಕೊಂಡು ಬಂದ ತಕ್ಷಣ ಕಾಫಿ ಫಿಲ್ಟರ್ ಖಾಲಿಯಾಗಿತ್ತು. ಕಾಫಿ ಫಿಲ್ಟರ್ ರೆಡಿ ಮಾಡ್ತಾಯಿದ್ದೀನಿ. ನಾನು ಯಾವಾಗಲೂ ಸ್ವಲ್ಪ ಸಾಲ್ಟ್ ಯೂಸ್ ಮಾಡ್ತೀನಿ ಕಾಫಿ ಡಿಕಾಕ್ಷನ್ ಮಾಡಬೇಕಾದ್ರೆ, ಅದೊಂಥರ ಟೇಸ್ಟ್ ಕೊಡುತ್ತೆ. ಹಾಗಾಗಿ ನಾನು ಏನು ಯೂಸ್ ಮಾಡ್ತೀನಿ ಇದು ನವೀನ್ ಕೂಡ ಕಲ್ತ್ಕೊಂಡಿದ್ದಾರೆ. ಕಾಫಿನ ಡಿಕಾಕ್ಷನ್ ಮಾಡಬೇಕಾದ್ರೆ ಒಂದು ಸ್ವಲ್ಪ ಸಾಲ್ಟ್ ಹಾಕ್ಕೊಳ್ತಾರೆ. ಸೊ 4 ಸ್ಪೂನ್ ಕಾಫಿ ಪೌಡರ್ ಹಾಕ್ತೆ. ಆ ನಂತರ ಕೆಟಲಲ್ಲಿ ಬಿಸಿ ನೀರು ರೆಡಿ ಮಾಡಿದ್ದೆ. ಆ ಬಿಸಿನೀರನ್ನು ಹಾಕಿದ್ದೀನಿ. ಒಂದು 1/2 hour ಬಿಡ್ತು ಅಂತಂದರೆ ನಮಗೆ ಒಳ್ಳೆ ಫಿಲ್ಟರ್ ಕಾಫಿ ರೆಡಿ ಇರುತ್ತೆ. ನಾನಂತೂ ಮಾರ್ನಿಂಗ್ ಟೈಮ್ ಕುಡಿಯೋಲ್ಲ, ನವೀನ್ ಕುಡಿತಾರೆ ಆ್ಯಂಡ್ ಅಪ್ಪಾಜಿ ಕುಡಿತಾರೆ. ಹಾಗಾಗಿ ಅವರಿಬ್ಬರಿಗೋಸ್ಕರ ಮಾಡಲೇಬೇಕು. ಗುಡ್ ಮಾರ್ನಿಂಗ್. I said good morning. 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 I said good morning. Mata salam. Good morning. Love you. I love you. ಏನು ಬೇಕು ಮಾ ಬ್ರೇಕ್ಫಾಸ್ಟ್ ನಿಮಗೆ? ಏನು ಉಪ್ಪಿಟ್ಟು ಅಂತ ಕೇಳಬೇಡ, ಬೇಜಾರಾಗಿ ಹೋಗಿದ್ದೆ. ಉಪ್ಪಿಟ್ಟು ಅಂತ ನಾನು ಮಾಡಲ್ಲ. ನಾನು ಉಪ್ಪಿಟ್ಟೇ ಮಾಡಲ್ಲ. 15 ದಿನ ಉಪ್ಪಿಟ್ಟು ಮಾಡಲ್ಲ. ನನಗೂ ಸಾಕಾಗಿದೆ ನೀನು ಉಪ್ಪಿಟ್ಟು ಕೇಳಿ. ಪೂರಿ ಪೂರಿ ಬೇಗ ಮಾಡ್ಬೇಕಾ? ಮಾಡ್ತಾ ಇದ್ದೀನಿ. ಪೂರಿ ರೆಡಿ ಇದೆ. ಇವಾಗ ಮೇಡಮಿಗೆ ಸಾಗು ರೆಡಿ ಮಾಡ್ತಾ ಇದ್ದೀನಿ. ವೆಜಿಟೇಬಲ್ ಸಾಗು ವಿತ್ ಪನ್ನೀರ್. ಏನಪ್ಪ? ಏನ? ಯಾವುದು? ಅದೇ ಏನ್ ಹೆಸರು? ಏನಮ್ಮ? ಪೂರಿನಾ? ಪೂರಿ, ತರಕಾರಿ ಸಾಗು ಮತ್ತೆ ಪನ್ನೀರು. ಪನ್ನೀರ್ ಬೇಕಾ ಬೋಂಡ ಬೇಕಾ? ಬೋಂಡ ಇಲ್ಲ ಪನ್ನೀರ್ ಎರಡರಲ್ಲಿ ಒಂದು. ಏನ್ ಬೇಕು? ಏನಪ್ಪ? ಗುಡ್ ಮಾರ್ನಿಂಗ್. ನಾನು ಎದ್ದು ಬಂದ್ಬಿಟ್ಟಿದ್ದೆ. ವಾಕ್ ಮಾಡಿದೆ. ತಾತಾಗೆ ಕಾಫಿ ಕೊಟ್ಟೆ, ನಾನು ನೀರು ಕುಡಿದೆ. ಇವಾಗ ಬ್ರೇಕ್ಫಾಸ್ಟ್ ರೆಡಿ ಮಾಡ್ತಾ ಇದ್ದೀನಿ. ಮತ್ತೆ ಹೊರಗಡೆ ಎಲ್ಲ ರಂಗೋಲಿ ಎಲ್ಲ ಹಾಕೊಂಡಿದ್ದೀನಿ. ನೀನು ಎದ್ದು ಬಂದು ತಿಂಡಿ ಕೇಳ್ತೀಯಲ್ಲ, ಏನು ಮಾಡೋದು?
ಕೊಡ್ತೀನಿ ರೆಡಿ ಆಗ್ತದೆ ರೆಡಿ ಆಗ್ತದೆ 10 ಮಿನಿಟ್ಸ್ ಅಷ್ಟೇ 10 ಮಿನಿಟ್ಸ್ ಮೇಲೆ ಟಿವಿ ನೋಡ್ತಾರೆ 10 ಮಿನಿಟ್ಸ್ ಕೊಡ್ತೀನಿ. ಅದು ಸಾಂಬಾರಪ್ಪ. ಏನ್ ಬೇಕು? ಏನಿಲ್ಲ ಕೊಡಲ್ಲ ಮಮ್ಮ ಕೊಡಲ್ಲ. ಏನ್ ಹುಡುಕ್ತಾ ಇದೀಯಾ? ಹೊಟ್ಟೆ ಹಶ್ವಾಗ್ತೈತೆ ಅಂತೀರಿ ಅವಳಿಗೆ ಹುಷಾರ್ ತಪ್ಪಾಗಿಲ್ಲ. ಏನ್ ನೀಟಾಗಿಲ್ಲ ಚೂರು ಸುಮ್ಮಿಕೋ ಕೊಡ್ತಾಳೆ. ಆಮೇಲೆ ಬಂದು ನಂಗೆ ಅಮ್ಮ ಊಟ ಆಯ್ತಾ ತಿಂಡಿ ಆಯ್ತಾ ಅಂತ ಕಾಟ ಕೊಡ್ತಾಳೆ. ಆಗ ತನಕ ಆದ್ಮೇಲೆ ತಿನ್ನಲ್ಲ. ಆಗಿಲ್ಲ ನಾನು ಮಾಡಲ್ಲ, ನಿಂಗೆ ತಿಂಡಿ ಕೊಡಲ್ಲ. ಏನಿವಾಗ ಏಯ್ ತಿಂಡಿ ರೆಡಿ ಇಲ್ಲ ಇವತ್ತು, ತಿಂಡಿ ಕೊಡಲ್ಲ. ಅಪ್ಪ ನೀನು ತುಂಬಾ ಸಣ್ಣ ಆಗಿದೀಯ. ನಾನೇನಾಗಿದ್ದೀನಿ? ನಾನು ದಪ್ಪಾಗಿದ್ರೆ ಸಣ್ಣ ಆಗಿದ್ದೀನ? ನಾನು ಕರ್ಗಿನ ನೋಡು ನಂದು ಕಲರ್ ನೋಡು. ನಾನೇ ಇಲ್ಲಿ ಇಲ್ಲ ನೋಡು ನಾನೇ ನೋಡು 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 ನಾನೇ ವೈಟ್ ಇರೋದು, ನಾನೇ ಬೆಳ್ಳಗಿರೋದು. ಇಲ್ಲಿ ನಾನು ಬೆಳ್ಳಗಿರೋದು, ನೀನು ಕರ್ಗಿದೀಯ, ಕರ್ಗಿ ನೀನು. ನಂಗೆ ನೋವಾಗುತ್ತೆ, ನೀನಿಗೆ ನೋವಾಗಲ್ಲ, ನಂಗೆ ನೋವಾಗುತ್ತೆ. ಅವಳಿಗೆ ಹುಷಾರು ತಪ್ಪಾಗಿಂದ ಬ್ರೇಕ್ಫಾಸ್ಟ್ ಬೇಕು, ಅಮ್ಮ ಹೊಟ್ಟೆ ಹಶ್ವಾಗ್ತಾ ಇದೆ ಅಂತ ಜಾಸ್ತಿ ಮಾಡ್ತಾ ಇದ್ದಾಳೆ. ಇವನು ಊಟ ತಿಂಡಿ ಹಾಕ್ಕೊಟ್ರೂ ಕರೆಕ್ಟಾಗಿ ತಿನ್ನೋಲ್ಲ. ಸ್ವಲ್ಪ ಸ್ವಲ್ಪ ತಿಂದ್ಬಿಟ್ಟು ಒಂದು ಹಾಫ್ ಆನ್ ಅವರ್ 1 ಅವರ್ ಆದಮೇಲೆ ನಂಗೆ ಹೊಟ್ಟೆ ಹಶ್ವಾಗ್ತಾ ಇದೆ ಏನು ಮಾಡಿದೀಯಾ ಅದೇ ಕೇಳ್ತಾ ಇರ್ತಾಳೆ. ಸಂತೃಪ್ತಿಯಾಗಿ ತಿನ್ನಲ್ಲ, ಏನು ಮಾಡೋಕ್ಕಾಗಲ್ಲ. ಸೊ ನಾನು ಬ್ರೇಕ್ಫಾಸ್ಟಿಗೆ ಅವರಿಗೆಲ್ಲ ಪೂರಿ ಮಾಡಿಕೊಟ್ಟಿದ್ದೆ. ಅದೇ ಏನು ಸಾಗು ತರಕಾರಿ ಇತ್ತು, ಸಾಗೋಗೆ ಚಪಾತಿ ಹಾಗೆ ಪನ್ನೀರ್ ಮಾಡಿಕೊಂಡೆ. ನಾನು ಪೂರಿ ಅಷ್ಟಾಗಿ ತಿನ್ನಲ್ಲ. ಇವಾಗ ನಿಮಗೂ ಗೊತ್ತು ನನಗೆ ಪೂರಿ ಇಷ್ಟ ಇಲ್ಲ ಅಂತ. ಸೊ ಚಪಾತಿ ಬಂದು ಕಾರ್ಬೋಹೈಡ್ರೇಟ್ಸ್ ಆಗುತ್ತೆ, ವೆಜಿಟೇಬಲ್ ಸಾಗು ಬಂದು ಫೈಬರ್ ಆಗುತ್ತೆ, ಆ್ಯಂಡ್ ನಮಗೆ ಪನ್ನೀರ್ ಬಂದು ಪ್ರೋಟೀನ್ ಆ್ಯಂಡ್ ಫ್ಯಾಟ್ ಆಗುತ್ತೆ. ಇಲ್ಲಿ ಮೀಟಿಂಗ್ ನಡೀತಾ ಇದೆ, ನಾನು ಕೂಡ ಮೀಟಿಂಗಲ್ಲಿ ಜಾಯ್ನ್ ಆಗಿದ್ದೀನಿ. ಏನು ಮೀಟಿಂಗ್ ಅಂತಂದರೆ ಹೋಮ್ ಸ್ಟೇದು ವೆಬ್ಸೈಟ್ ಎಲ್ಲ ಕ್ರಿಯೇಟ್ ಮಾಡೋದು, ಅದಕ್ಕೆ ಮೀಟಿಂಗ್ ಒಂದಿತ್ತು, ಅದೊಂದು ಚೆಕ್ ಮಾಡ್ಕೊಳ್ತಾ ಇದ್ವಿ. ನಂತರ ಫ್ರೂಟ್ಸ್ ಟೈಮ್ ಆಗಿತ್ತು. ನವೀನ್ಗೆ ನೀವು ಕಂಟಿನ್ಯೂ ಮಾಡ್ಕೊಳ್ಳಿ ಅಂತ ಬಂದು ನಾನು ಫ್ರೂಟ್ಸ್ ತೊಗೊಂಡೆ. ನವೀನ್ ಆಮೇಲೆ ಬಂದು ಹೇಳ್ತಾಯಿದ್ರು, ನೋಡ್ತಾ ನಾನು ಬಿಟ್ಬಿಟ್ಟು ಬಂದು ತಿಂತಾಯಿದ್ದೆ. ಅದಕ್ಕೆ ನಾನು ಹೊಟ್ಟೆ ಮುಖ್ಯಪ್ಪ, ಏನು ಮಾಡೋಣ ಹಶ್ವಾಗುತ್ತೆ, ಅದಕ್ಕೆ ಎದ್ದು ಬಂದೆ ಅಂತ ಹೇಳ್ತಾ ಇದ್ದೆ. ಆನಂತರ ವೇ ಪ್ರೋಟೀನ್ ತೊಗೊಂಡೆ. ಯಾಕೆ ಕೈನ ಹಿಂಗೆ ಇಟ್ಕೊಂಡಿದ್ದೀನಿ ಅಂದರೆ ಸ್ವಲ್ಪ ಕೈ ಮೇಲೆ ನೀರು ಚೆಲ್ತು. ಸೊ ಎದ್ದೋಗಿ ಕ್ಲೀನ್ ಮಾಡ್ಕೊಳ್ಳೋಷ್ಟು ಪೇಷನ್ಸ್ ಇರಲಿಲ್ಲ, ಹಾಗಾಗಿ ಕೈನ ಹಿಂದೆ ಇಟ್ಕೊಂಡು ಒಂದೇ ಕೈಯಲ್ಲಿ ನಾನು ವೇ ಪ್ರೋಟೀನ್ ತೊಗೊಳ್ತಾ ಇದ್ದೀನಿ. ಇವಾಗ ನಾನು ಆಮ್ಲ ಜ್ಯೂಸ್ ಮಾಡಿದ್ದೀನಿ. ಫಸ್ಟ್ ಟೈಮ್ ನಾನು ಟ್ರೈ ಮಾಡ್ತಾ ಇರೋದು. ಆ್ಯಕ್ಚುಲಿ ವಸೀಮ್ ಮಾವಂಗೆ ಮೀನ್ಸ್ ಅಪ್ಪಾಜಿಗೆ ಬೇಕಾಗಿತ್ತು, ಹಾಗಾಗಿ ದ್ರಾಕ್ಷಿ ಹಣ್ಣಿನ ಜ್ಯೂಸು. ದ್ರಾಕ್ಷಿ ಹಣ್ಣಿಂದು ತಗೋ, ಎಮ್ಮಿ ಆಗಿದೆ, ಸೂಪರ್ ಆಗಿದೆ. ನೋಡು ಸೆಟ್ಟಿಂಗ್ಸ್ ನೋಡಿ, ಅದು ಇಲ್ಲಿ ಇದು ನೋಡಮ್ಮ, ಇನ್ಪುಟ್ಸಿಗೆ ಅವಳು ಒಂದು ಸಿಪ್ ತೊಗೊಂಡ್ಲು ಅಷ್ಟೇ.
ನಂಗೆ ಬೇಡವೇ ಬೇಡ ಪ್ಲೀಸ್ ಅಂತ ಹೇಳಿ ಅವ್ರ ಅಪ್ಪ ಹತ್ರ ಹಾಗೆ ಕಾಡಿ ಬೇಡಿ ಫೋನ್ ಹಾಕ್ಸ್ಕೊಂಡು ಕೂತ್ಕೊಂಡಿದ್ದಾಳೆ. ಮೊನ್ನೆ ಹೇರ್ ಫೈಬರವ್ರು ಹಾಕೋಗಿದ್ರಲ್ಲ, ಅದು ಸೆಟ್ಟಿಂಗ್ಸ್ ಟಿವಿದು ನಾವಿನ್ಗೆ ಹೇಳ್ಕೊಡ್ತಾ ಇದ್ದೀವಿ. ನಾನೇ ಮರ್ತೋಗಿದ್ದೆ, 3 to 4 days ಗ್ಯಾಪ್ ಆಗಿತ್ತಲ್ಲ. ಆಗ ನಂತರ ಅವ್ನಿಗೆ ಕಾಲ್ ಮಾಡಿಕೊಂಡು ಕೇಳಿಕೊಂಡು ಆಮೇಲೆ ನಾನೇ ಹೇಳ್ಕೊಟ್ಟೆ. ಸೊ ಹೆಮ್ಮೆ ಆಗಿರೋ ನೆಲ್ಲಿಕಾಯಿ ಜ್ಯೂಸ್ ತಗೊಂಡೆ. ಲೈಫಲ್ಲಿ ಫಸ್ಟ್ ಟೈಮ್ ನಾನು ಜ್ಯೂಸ್ ಕುಡ್ದಿರೋದು ಹೇಳಬೇಕಂತಂದರೆ. ನೆಲ್ಲಿಕಾಯಿ ಬೆಟ್ಟದ ನೆಲ್ಲಿಕಾಯಿ ಯಾವಾಗಲೂ ಒಂದೊಂದು ಟೈಮ್ ಒಂದೊಂದು ತಗೊಳ್ತಾ ಇದ್ದೆ ಅಷ್ಟೇ. ಬಟ್ ಇತ್ತೀಚೆಗೆ ನಾನು ತಿಂತಾನೂ ಇರಲಿಲ್ಲ, ಹಾಗೆ ಬಿಟ್ಟಿದ್ದೆ. ಮಧ್ಯಾಹ್ನ ಊಟಕ್ಕೆ ನೆಲ್ಲಿಕಾಯಿ ಇತ್ತಲ್ಲ, ಆ ನೆಲ್ಲಿಕಾಯಿ ಏನು ರಸ ತೊಗೊಂಡಿಟ್ಟಿದ್ನಲ್ಲ, ಅದರದ್ದೇ ಸ್ವಲ್ಪ ರಸಮ್ ಮಾಡಿದೆ. ಜೊತೆಗೆ ಅನ್ನ, ಹಾಗೆ ಸೋಯಾ ಕಾಳು, ಜೊತೆಗೆ ನುಗ್ಗೆ ಸೊಪ್ಪು ಹಾಕಿ ಪಲ್ಯ ಮಾಡ್ಕೊಂಡಿದ್ದೆ. ನಂತರ ವರ್ಕೌಟ್ ಮುಗಿಸ್ದೆ. ಆನಂತರ ನನ್ನ ನವೀನ್ ಕಸಿನ್ ಅವ್ರು ಬಂದಿದ್ದರು, ಅವ್ರ ಜೊತೆ ತೋಟ ರೌಂಡ್ ಹಾಕೋಕೆ ಹೋದೆ. ಇವತ್ತೇ ಫಸ್ಟ್ ಟೈಮ್ ನಾನು ಹೋಗಿರೋದು ಒಳಗಡೆ. ನವೀನ್ ಕೂಡ ಫಸ್ಟ್ ಟೈಮು, ಹೋಗ್ತಾ ಇರಲಿಲ್ಲ. ಒಂದು ರೌಂಡ್ ವಾಕ್ ಹೋಗೋಣ ಅಂತ ವಾಕ್ ಹೋಗಿ ಬಂದ್ವಿ. ಆ್ಯಕ್ಚುಲಿ ನಮಗೆ ಮನೆ ಮಾತ್ರ ಆ್ಯಕ್ಸೆಸ್ ಇರೋದು, ಮನೆದು ಸುತ್ತಮುತ್ತ ಏನು ಕಾಂಪೌಂಡ್ ಇದೆ ಅದು. ಇಲ್ಲೆಲ್ಲ ಓಡಾಡ್ಬೋದು, ಬಟ್ ಏನು ಮುಟ್ಟೋ ಹಾಗಿಲ್ಲ, ಏನು ಕೀಳೋ ಹಾಗಿಲ್ಲ. ಸ್ಟ್ರಿಕ್ಟು ಓನರ್, ಹಾಗಾಗಿ ನಾನು ಅಲ್ಲೇ ಸ್ವಲ್ಪ ವಾಕ್ ಕೂಡ ಮುಗಿಸ್ಕೊಂಡೆ. ಮೆಣಸು ಬಂದಿದೆ, ಇನ್ನೇನು ಮೆಣಸು ಕೀಳಬೇಕು ಅಂತ ಹೇಳ್ತಾಯಿದ್ರು ಓನರು. ಬಟ್ ಓನರ್ ಇಲ್ಲಿಲ್ಲ, ಬ್ಯಾಂಗ್ಳೂರಲ್ಲಿರೋದು. ನನ್ನ ಕಂದಮ್ಮ ಅಲ್ಲಿ ಹೋಗಿ ಮತ್ತೆ ಬಂದು ಮೊಟ್ಟೆ ಎಲ್ಲ ಏನು ಬಿದ್ದಿದೆಯಲ್ಲ ಅಡಿಕೆ ಗಿಡದದೆಲ್ಲ ತೆಗೆದು ಹಾಕ್ತಾ ಇದ್ದಾಳೆ. ನಾವು ಬರೋದಕ್ಕೆ ದಾರಿ ಮಾಡಿಕೊಡ್ತಾ ಇದ್ದಾಳೆ. ಬೇಡ ಅಂದರೂ ಕೇಳ್ತಿಲ್ಲ. ಅವಳಿಗೂ ಇದೆಲ್ಲ ವಸ್ತು. ಇವನ್ ಅಲ್ಲಿ ತೋಟಕ್ಕೂ, ಇಲ್ಲಿ ಅಂತೂ ಊರಲ್ಲಂತೂ ಆಂಧ್ರಲ್ಲಿ ತೋಟ ಕರ್ಕೊಂಡು ಹೋಗ್ತಾ ಇರಲಿಲ್ಲ. ಊರಲ್ಲಿ ಹೋಗೋಳು ಅಪ್ಪ ಮನೆಯಲ್ಲಿ. ಅಲ್ಲಿ ಹೋದ್ರೆ ನಾವು ಇನ್ನು ಅಪ್ಪ ಅಷ್ಟೊಂದಾಗಿ ಒಳಗಡೆ ಬಿಡ್ತಾ ಇರಲಿಲ್ಲ. ಹೊರಗಡೆ ಮನೆ ಹತ್ರ ಕೂರಿಸಿ ಕರ್ಕೊಂಬಂದುಬಿಡ್ತಾಯಿದ್ರು. ಇವಾಗ ಅವಳಿಗೆ ಒಂಥರ ಫ್ರೀ ಬರ್ಡ್ ಥರ ಹೋಗ್ಬಿಟ್ಟಿದ್ದಾಳೆ, ಹೆಂಗೆ ಬೇಗ ತಿರ್ಗಾಡ್ಬೋದು ಅಂತ. ಇದು ಜಾಗ ನಮಗೆ ಇದು ಮಾಡಿದ್ದಾರೆ, ಲೈಕ್ ಇಲ್ಲಿ ಸ್ಪೋರ್ಟ್ಸ್ಗೆ ಯೂಸ್ ಮಾಡ್ಕೊಬಹುದು. ಲೈಕ್ ಕ್ರಿಕೆಟ್ ಆಡಬಹುದು, ಆರ್ ಎಲ್ಸ್ ವಾಲಿಬಾಲ್, ಥ್ರೋಬಾಲ್, ಇಂಡೋರ್ ಏನು ಆ್ಯಕ್ಟಿವಿಟೀಸ್ ಆದರೂ ಮಾಡ್ಕೊಬಹುದು. ಸದ್ಯಕ್ಕೆ ಇನ್ನು ಸ್ವಲ್ಪ ಕ್ಲೀನ್ ಮಾಡಿಸ್ಬಿಟ್ಟು ನಾವು ಕ್ರಿಕೆಟ್ ಇಂಡೋರ್ ಗೇಮ್ಸ್ ಶುರು ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀವಿ. ತುಂಬ ಚೆನ್ನಾಗಿದೆ ಸುತ್ತಮುತ್ತ ನೋಡೋಕ್ಕಂತೂ. ಇವನ್ ನಿಯರ್ ಬೈ ಪ್ಲೇಸಸ್ ಕೂಡ ಇದೆ ನಮ್ಮ ಹೋಮ್ ಸ್ಟೇಯಿಂದ. ಎಲ್ಲ ಸ್ವಲ್ಪ ಹೊತ್ತು ಅಲ್ಲೇ ಇದ್ಕೊಂಡು ಬಾಂಧವ್ಯ ಅವರು ಎಲ್ಲ ಆಟಾಡ್ತಾಯಿದ್ರು. ಬಾಂಧವ್ಯಗಂತೂ ಇವ್ರುಗಳ ಜೊತೆ ಆಟಾಡೋದು ಸಖತ್ ಇಷ್ಟ ಆಗಿದೆ. ಐಸ್ ಆಡೋದು, ರನ್ನಿಂಗ್ ರೇಸ್ ಎಲ್ಲ ಆಟಾಡಿದ್ಲು. ನಾವು ಸ್ವಲ್ಪ ಹೊತ್ತು ಎಂಜಾಯ್ ಮಾಡಿಕೊಂಡು ಅಲ್ಲಿಂದ ಅಗೈನ್ ಹೋಮ್ ಸ್ಟೇ ಹತ್ರ ಹೋಗ್ತಾ ಇದ್ವಿ. ಇಲ್ಲಿ ಬೇರೆ ಮನೆಗಳು ಇದ್ದಾವೆ, 1-2 ಮನೆ ಇದ್ದಾವೆ. ಇನ್ನು ಈ ತೋಟದಲ್ಲಿ ಲೇಬರ್ಸ್ ಇರ್ತಾರಲ್ಲ, ಅವ್ರುಗಳಿಗೆ ಮನೆ ಮಾಡಿಕೊಟ್ಟಿದ್ದಾರೆ. ಅವ್ರುಗಳು ಅಲ್ಲೇ ವಾಸ ಇದ್ದಾರೆ. ಇದುವರೆಗೂ ನಾನು ಕೋಳಿನ ಮುಟ್ಟೇ ಇಲ್ಲ. ನನ್ನ ಮಗಳಂತೂ ಹುಂಚೆ ಕೈಲಿ ಹಿಡ್ಕೊಂಡಿದ್ಲು ಗುರು. ನಾನು ನೋಡಿ ಶಾಕ್ ಆಗುತ್ತೆ. ನಮ್ಮ ವಸಿ ಅಪ್ಪಾಜಿ ಅಂತ ನೋಡ್ಬಿಟ್ಟು ಇವಳು ಸಾಮಾನ್ಯ ಎಲ್ಲ ಬಿಡು ಅಂತ ಹೇಳ್ತಾಯಿದ್ರು. ಇವನ್ ನಾವುಗಳು ಯಾರೂ ಮುಟ್ಟೇ ಇಲ್ಲ. ಅವಳು ಹಿಡ್ಕೊಂಡು ಆಟ ಆಡ್ಕೊಂಡೆಲ್ಲ ಬಂದು ತಿನ್ನೋ ಹಾಗೆ ಏನೋ ಸ್ವೀಟ್ ಆಗಿದೆಯಾ? ಜೇನುತುಪ್ಪ. ನೀರು ತಂದ್ಕೊಡೋಗಿ ಅವಳಿಗೆ. ಹೆಂಗಿದೆ? ಸ್ವೀಟ್ ಆಗಿದೆಯಾ? ಬೆಂಕಿ ಬರ್ತಾ ಇದೆ. ಈ ಮಲ್ನಾಡ್ ಸೈಡು ಚುರುಕು ಮೆಣ್ಸಿಕಾಯಿ ಅಂತ ಸಿಗುತ್ತೆ. ಅದನ್ನು ತಗೊಂಡು ನವೀನು ಇವರಿಬ್ರಿಗೂ ಸ್ವೀಟಾಗಿದೆ, ತುಂಬ ಸ್ವೀಟಾಗಿದೆ ಅಂತ ಕೊಟ್ಟು ತಿನ್ನಿಸಿ. ಇವರಿಬ್ಬರು ಪಾಡ್ ಬೇಡ, ಅವರಿಬ್ಬರು ಗೊತ್ತಿತ್ತೋ ಏನೋ ಗೊತ್ತಿಲ್ಲ, ಒಟ್ಟಲ್ಲಿ ತಿಂದ್ಬಿಟ್ರು. ತಿಂದಾದ್ಮೇಲೆ ಅವ್ರ ಪಾಡು ದೇವ್ರಿಗೆ ಗತಿ ಅಂತ ಹೇಳ್ಬೋದು. ಆ ಮೆಣ್ಸಿಕಾಯಿ ಎಷ್ಟು ಖಾರ ಇದೆ ಅಂದರೆ ಒಂದು ಚೂರು ಅದನ್ನ ಮುಟ್ಬಿಟ್ಟೆ ಕೈಲಿ ಉರಿತಾ ಇರುತ್ತೆ. ಇವರಿಬ್ರು ಕತೆ ಅಂತ ಕೇಳೋಂಗೆ ಇಲ್ಲ, ಆ ಲೆವೆಲ್ಗಾಗಿತ್ತು. ಪಾಪ ಅನ್ನಿಸ್ತು ಲಾಸ್ಟಲ್ಲಿ. ಆದರೂ ಇವನಿಗೆ ಗೊತ್ತಿತ್ತಂತೆ ಅದು ಖಾರ ಇರುತ್ತೆ ಅಂತ. ಈ ಅಣ್ಣ ಸ್ವೀಟ್ ಅಂತ ಅಂದ್ರಲ್ಲ, ಅದಕ್ಕೆ ತಿಂದ್ಬಿಟ್ಟೆ ಅಂತ ಹೇಳ್ತಾ ಇದ್ದ. ಇವನಂತೂ ಸತ್ರು ನಾನು ತಿನ್ನಲ್ಲ ಗುರು. ಇವರಿಬ್ಬರು ಕಾಲೇಜ್ ಸ್ಟೂಡೆಂಟು. ಏನಂದರು, ನಮಗೊಂದು 50 ಕೊಡಿ, ನಮ್ಮನ್ನ ಯಾರು ಹುಡುಗಿರು ತಿರುಗೂ ನೋಡಲ್ಲ ಅಂಥವ್ರಿಗೆ ಬರ್ಗರ್ ಪಿಜ್ಜಾಸ್ ಎಲ್ಲ ಹಾಕ್ಕೊಟ್ಬಿಡ್ತೀವಿ ಅಂತ ಹೇಳ್ತಾಯಿದ್ರು. ಸಾಕಪ್ಪ ಸಾಕು ನನಗೆ ಅಂತ ಹೇಳಿ ಇವರು ಅಳ್ತಾ ಕೂತ್ಕೊಂಡಿದ್ದಾನೆ. ಇವನು ಸ್ವೀಟ್ ಅಂತ ತಿನ್ನಿಸ್ಬಿಟ್ರಲ್ಲ ಅಂತ ಬೈತಾ ಇದ್ದಾನೆ. ಅಯ್ಯೋ,
ಅವ್ರ ಫ್ರೆಂಡ್ಸ್ ಅಂತೂ ಫುಲ್ ಎಂಜಾಯ್ ಮಾಡ್ತಾ ಇದ್ದಾರೆ. ಇವನಂತೂ ತರಲೆ ಥರ ಆಡ್ತಾ ಇದ್ದ. ಇವಾಗಂತೂ ಖಾರ ಕೊಟ್ಬಿಟ್ಟು ಸುಮ್ಮನೆ ಸೆಂಟ್ರಲ್ಲಿ ಕೂರಿಸ್ಬಿಟ್ಟಿದ್ದಾರೆ. ಹಾಗೇ ಸಂಜೆ ಕಾಫಿ ತೊಗೊಂಡೆ, ಜೊತೆಗೆ ಪೀನಟ್ಸ್ ತೊಗೊಂಡೆ. ನನಗಂತೂ ನಗು ಕಂಟ್ರೋಲ್ ಆಗ್ತಾಯಿಲ್ಲ. ಯಾಕೆ ಅಂತಂದ್ರೆ ಅವರಿಬ್ಬರು ಎದುರುಗಡೆನೇ ಇದ್ರೆ ಅವರಿಬ್ಬರು ಆಡೋದು ನೋಡಿ ನಗು 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 ಸರಿ ನಗು ಬರ್ತಾಯಿತ್ತು. ಸೊ ತುಂಬ ಎಂಜಾಯ್ ಮಾಡಿದ್ವಿ ಅವ್ರಗಳ ಜೊತೆ. ಲೈಕ್ ಕಸಿನ್ಸ್ ಅಲ್ಲ, ನನ್ನ ಕಸಿನ್ ಫ್ರೆಂಡ್ಸ್ ಎಲ್ಲ. ಸೊ ಗೊತ್ತಿತ್ತು ತಿಂದೆ. ನಾನು ಸ್ವೀಟ್ ಅಂದ್ರಲ್ಲ ಏನೋ ಇವರೆಲ್ಲರೂ ಮೆಣಸಿಕಾಯಿಂದ ಹೊರಗಡೆ ಬಂದು ವಾಲಿಬಾಲ್ ಆಡ್ತಾ ಇದ್ದಾರೆ. ನನಗಂತೂ ವಾಲಿಬಾಲ್ ಆಡೋಕ್ಕೆ ಬರಲ್ಲ, ಯಾಕೆಂತಂದರೆ ನಾನು ಥ್ರೋಬಾಲ್ ಪ್ಲೇಯರ್. ನಾನು ಹೌದು ಥ್ರೋಬಾಲಲ್ಲಿ ಸ್ಟೇಟ್ ಲೆವೆಲ್ ಪ್ಲೇಯರ್ ಆಗಿದ್ದೆ. ಸೊ ಇವ್ರಿಗೆಲ್ಲ ಥ್ರೋಬಾಲ್ ಬರಲ್ಲ. ಆ್ಯಂಡ್ ಇವಾಗ ಶಟಲ್ ಆಡ್ತಾ ಇದ್ದೀವಿ. ರಾತ್ರಿ ಊಟಕ್ಕೆ ಜೋಳದ ರೊಟ್ಟಿ ತೊಗೊಂಡಿದ್ದೆ, ಜೊತೆಗೆ ಆಮ್ಲೆಟ್ ತೊಗೊಂಡಿದ್ದೆ. ಹಾಗೆ ಎಣ್ಣೆಗಾಯಿ ಇತ್ತು, ಎಣ್ಣೆಗಾಯಿ ತೊಗೊಂಡೆ. ಕಸಿನ್ ಕೂತಿದ್ದ, ಅವನಿಗೆ ವೀಡಿಯೋ ಮಾಡಪ್ಪ ಅಂತ ಕೊಟ್ಟೆ. ತುಂಬ ಜನ ಕೇಳ್ತಾರೆ ವೀಡಿಯೋ ಶೂಟ್ ಯಾರು ಮಾಡ್ತಾರೆ ಅಂತ. ಆ್ಯಕ್ಚುಲಿ ಸೆಲ್ಫಿ ಸ್ಟಿಕ್ ಇಟ್ಕೊಂಡಿದ್ದೀನಿ. ಸೆಲ್ಫಿ ಸ್ಟಿಕ್ಕಿಗೆ ಫೋನ್ ಹಾಕ್ತೀನಿ, ನಾನೇ ವೀಡಿಯೋ ಮಾಡ್ತೀನಿ. ಯಾರು ಎಲ್ಪ್ ಮಾಡಲ್ಲ. ಇವನ್ ನವೀನ್ ಕೂಡ ಏನು ಹೆಲ್ಪ್ ಮಾಡಲ್ಲ. ಅದಾದ ನಂತರ ವಾಕಿಂಗ್ ಮಾಡಿಕೊಂಡೆ ಮನೆಯೊಳಗಡೆ. ಹೊರಗಡೆ ಹೋಗಂತೂ ಖಂಡಿತ ಭಯ ಆಗ್ತಾಯಿದೆ. ಸುತ್ತ ಮರಗಳಿದ್ದಾವೆ, ಹಾಗಾಗಿ ಹೊರ್ಗಡೆ ಹೋಗೋಕ್ಕೆ ನಿಜ ಭಯ ಆಗುತ್ತೆ. ಇವತ್ತು ಬೆಳಿಗ್ಗೆ 6:30 ಆದ್ರೂ ಹೋಗೋಕ್ಕೆ ಆನೆಗಿನೇ ಇದ್ದರೆ, ಆನೆಕಟ್ಟಂತೂ ಇಲ್ಲ, ಬಟ್ ಇದ್ದರೆ ಹೆಂಗಪ್ಪ ಅಂತ ಅನಿಸ್ಬಿಟ್ಟು ನನ್ನ ಮನೆಯಿಂದ ಹೊರಗಡೆ ಹೋಗೋದು ಅರೌಂಡ್ 7 ಗಂಟೆ ಆಗುತ್ತೆ. ಸೊ ವಾಕಂತೂ ಮುಗಿಸ್ದೆ. 48 ದಿನದಲ್ಲಿ ಒಂದಿನ ಮುಗೀತು, ಇನ್ನು 47 ದಿನ ಇದೆ ನನ್ನ ಚಾಲೆಂಜ್. ನೀವು ಏನಾದರೂ ವೆಯ್ಟ್ ಲಾಸ್ ಜರ್ನಿ ಶುರು ಮಾಡಬೇಕು ಅಂದ್ಕೊಂಡಿದ್ದೀರಾ ನನ್ನ ಥರನೇ, ದೆನ್ ಯಾಕೆ ತಡ ಮಾಡ್ತಾ ಇದ್ದೀರಾ? ಪ್ಲ್ಯಾನ್ ತೊಗೊಂಡು ಆರಾಮಾಗಿ ಫಾಲೋ ಮಾಡಿ. ಆ್ಯಂಡ್ ತುಂಬ ಜನ ಹೇಳ್ತಾ ಇದ್ದೀರಾ ನೀವೇ ದಪ್ಪ ಇದ್ದೀರಾ ಅಂತ. ಎಸ್, ಅಫ್ಕೋರ್ಸ್ ನಾನು ದಪ್ಪ ಇದ್ದೀನಿ. ನೀವು ಹೇಳೋ ಪ್ರಕಾರ ಡಾಕ್ಟರಿಗೆ BP ಶುಗರ್ ಬರೋ ಹಾಗಿಲ್ಲ. ಮೀನ್ಸ್ ಹೆಲ್ತ್ ಕೋಚ್ಗಳಲ್ಲೆಲ್ಲ ಸಣ್ಣಕ್ಕೆ ಇರಬೇಕು ಅಂತ ಎಲ್ಲೂ ರೂಲ್ಸ್ ಇಲ್ಲ. ನಾನು ಹೆಲ್ತಿಯಾಗಿದ್ದೀನಿ. ಹೆಲ್ತಿಯಾಗಿತ್ತು ಅಂದರೆ ಫೈನ್. ಆ್ಯಂಡ್ ನನ್ನಿಂದ ಬೇರೆಯವರು ವೆಯ್ಟ್ ಲಾಸ್ ಜರ್ನಿ ಪ್ಲ್ಯಾನ್ ತೊಗೊಂಡು ಸಣ್ಣ ಆಗ್ತಾ ಇದ್ದಾರೆ. ಹಾಗಾಗಿ ಐ ಆಮ್ ಹ್ಯಾಪಿ. ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. Day 1 ಕಂಪ್ಲೀಟೆಡ್.